ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದಕ್ಕೋಸ್ಕರ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೇನು ಅರ್ಥ ಆಗೋದಿಲ್ಲ. ನಾವು ಹಿಂದಿನ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದ ಯಾವ ದೇವತೆಗಳು ಕೂಡ ಈಗ ಇಲ್ಲ. ಎಲ್ಲ ನಾವು ಮಾಡ್ತಿರೋದು ಓನ್ಲಿ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ, ಈ ಮೇನ್ ದುರ್ಗಾದೇವಿ, ಹೀಗೆ ಮೇನ್ ದೇವತೆಗಳಿಗೆ ಮಾತ್ರ ರೋಹಿಣಿ ದೇವಿಯನ್ನು ಶುಭ ಮತ್ತು ಸಮೃದ್ಧಿಯ ಪ್ರತೀಕವಾಗಿ ನಂಬ್ತಾ ಇದ್ರು. ಆದರೆ ಖಗೋಳಶಾಸ್ತ್ರ ಹಾಗೆ ಜ್ಯೋತಿಷ್ಯ ಶಾಸ್ತ್ರಗಳು ಬದಲಾಗ್ತಾ ಹೋದಂತೆ ಈ ವಿಶಿಷ್ಟ ದೇವತೆಗಳನ್ನು ಪೂಜಿಸೋದು ಬಂದ್ ಮಾಡಿದ್ರು. ಇದಕ್ಕೆ ವಿಕಾಸವಾಗಿ ರೋಹಿಣಿ ದೇವಿ ಪೂಜೆ ಮೆಲ್ಲನೆ ಕಡಿಮೆ ಆಗ್ತಾ ಹೋತು. ಇದೆಲ್ಲ ಗ್ರಂಥಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಒಂದು ಹೆಸರಾಗಿ ಉಳಿತು ಅಷ್ಟೇ. ಇನ್ನು ನೀತಿ ಭಾಗ್ಯ ಮತ್ತು ನೀತಿ ದೇವತೆ, ಈ ದೇವತೆ ವೇದಗಳಲ್ಲಿ ಭಾಗ್ಯ, ಧರ್ಮ ಮತ್ತು ಸರಿಯಾದ ಆಚರಣೆಗೆ ಸಂಬಂಧಿಸಿದ ದೇವಿ. ಆ ತಾಯಿ ನ್ಯಾಯ ಮತ್ತು ನೀತಿ ಸಿದ್ಧಾಂತಗಳು ಸುರಕ್ಷತೆಗಾಗಿ ಪರಿಗಣಿಸಲ್ಪಡ್ತಿತ್ತು, ಪೂಜಿಸಲ್ಪಡ್ತಿತ್ತು. ಪ್ರಾಚೀನ ಸಮಯದಲ್ಲಿ ಆ ಅಮ್ಮನನ್ನು ಆಶೀರ್ವಾದ ತೆಗೆದುಕೊಂಡು ಎಲ್ಲ ಪೂಜೆಗಳನ್ನು ಮಾಡ್ತಿದ್ರು. ಆದರೆ ಕಾಲಕ್ರಮೇಣ ಆ ದೇವತೆಯನ್ನ ಪೂಜಿಸುವುದು ನಿಂತು ಹೋಯಿತು. ಇದರೊಂದಿಗೆ ನೀತಿ ದೇವಿ ಪೂಜೆ ಮೆಲ್ಲಗೆ ಕಡಿಮೆ ಆಗ್ತಾ ಹೋಯಿತು. ಈಗ ಅವರು ಕೇವಲ ವೇದಗಳಲ್ಲಿ ಮಾತ್ರ ಕಾಣಿಸ್ತಾರೆ, ಆದರೆ ಆಕೆಯ ಸ್ಮೃತಿ ಸಮಾಜದ ಜನರಲ್ಲಿ ಈಗ ಇಲ್ಲ. ಇನ್ನು ಯಮಧರ್ಮರಾಜನ ತಂಗಿ, ಆ ತಾಯಿಯನ್ನ ಮೃತ್ಯು ದೇವತೆ ಯಮಧರ್ಮರಾಜನ ತಂಗಿಯಾದ ಯಮಿನಿ ದುಃಖಗಳಿಗೆ, ಜೀವನದಲ್ಲಿನ ದುಃಖಗಳಿಗೆ ದೇವತೆಯಾಗಿ ನಂಬ್ತಾರೆ. ಪುರಾಣಗಳ ಪ್ರಕಾರ ಯಮಿ ಹಾಗೂ ಯಮಧರ್ಮರಾಜ ಅವರ ಸಂಬಂಧ ಕೇವಲ ಅಣ್ಣ ತಂಗಿಗಳ ಸಂಬಂಧಕ್ಕೆ ಸೀಮಿತ ಆಗಿರಲಿಲ್ಲ. ಅವರಿಬ್ಬರು ಜನನ ಮರಣಗಳ ಮಧ್ಯೆ ಒಂದು ಶಕ್ತಿಯುತ ದೇವತೆಯಾಗಿ ಪೂಜಿಸ್ತಾ ಇದ್ರು. ಈ ತಾಯಿ ರಾತ್ರಿಗೆ ಸಂಬಂಧಿಸಿದ ದೇವತೆ ಎಂದು ಕೂಡ ಕರೆಯಲಾಗುತ್ತೆ. ಆ ತಾಯಿಯನ್ನು ಶಾಂತಿ, ವಿಶ್ರಾಂತಿ ಮತ್ತು ಆತ್ಮಚಿಂತನೆಗೆ ಪ್ರತೀಕವಾಗಿ ಪೂಜೆ ಮಾಡ್ತಿದ್ರು. ಆದರೆ ಕಾಲದೊಂದಿಗೆ ಆ ತಾಯಿಯ ಪೂಜೆ ಮೆಲ್ಲಗೆ ಸಮಾಪ್ತಿಯಾಯಿತು. ಇನ್ನು ಈಗ ಕೇವಲ ಈ ಅಣ್ಣ ತಂಗಿ ಪೂಜೆ ಕೇವಲ ಕತೆ ಕೇಳುವುದು ಇಷ್ಟಕ್ಕೆ ಸೀಮಿತವಾಗಿದೆ. ಇನ್ನು ಮಾನಸಾದೇವಿ ಮತ್ತು ವಿಷದಿಂದ ಕೂಡಿದ ದೇವತೆ. ಈ ದೇವತೆ ಮಾನಸಾದೇವಿನಿ ಸರ್ಪಗಳ ದೇವತೆ ಮತ್ತು ವಿಷದಿಂದ ಮುಕ್ತಿ ಕೊಡುವಂತಹ ದೇವತೆಯಾಗಿ ಪೂಜಿಸ್ತಾ ಇದ್ರು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳು ಮತ್ತು ಪೂರ್ವ ಭಾರತದಲ್ಲಿ ಆ ತಾಯಿಯನ್ನ ಪೂಜೆ ಮಾಡ್ತಿದ್ರು. ಅಲ್ಲಿ ಹಾವುಗಳ ಕಾಟ ಕಾಮನ್ ಆಗಿತ್ತು. ಅದಕ್ಕೋಸ್ಕರ ಆ ದೇವಿಯನ್ನು ರಕ್ಷಣೆಗಾಗಿ ಮತ್ತು ಚಿಕಿತ್ಸೆಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಇನ್ನು ನಾಗಪಂಚಮಿಯಂತಹ ಹಬ್ಬಗಳಲ್ಲಿ ಕೂಡ ಆ ತಾಯಿಯನ್ನ ವಿಶಿಷ್ಟವಾದ ಪೂಜೆಗಳು ಮಾಡ್ತಿದ್ರು. ಆದರೆ ಅವಧಿಯೊಂದಿಗೆ ಆಧುನಿಕ ಚಿಕಿತ್ಸಾ ವಿಧಾನಗಳು ಮತ್ತು ವೈಜ್ಞಾನಿಕ ಉಪಾಯಗಳು ಈ ಧಾರ್ಮಿಕ ನಂಬಿಕೆಯನ್ನು ದುರ್ಬಲಗೊಳಿಸಿದವು. ಈಗ ಆ ತಾಯಿಯ ಪೂಜೆ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತಗೊಂಡಿವೆ. ಶೀತಲಾದೇವಿ, ಇಡೀ ಭಾರತದಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಶೀತಲಾದೇವಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪೂಜೆ ಮಾಡ್ತಿದ್ರು. ಆದರೆ ಚಿಕಿತ್ಸೆ ವಿಜ್ಞಾನದ ಬೆಳವಣಿಗೆಗಳು ಬೆಳೆದಂತೆಲ್ಲ ಆ ತಾಯಿಯ ಒಂದು ಪೂಜೆ ಕಡಿಮೆ ಆಗ್ತಾ ಹೋಯಿತು. ವಜ್ರೇಶ್ವರಿ ತಂತ್ರ ಸಾಧನ ದೇವತಾ ಪ್ರಾಚೀನ ತಾಂತ್ರಿಕ ಒಂದು ಸಂದರ್ಭಗಳಲ್ಲಿ, ಸಂಪ್ರದಾಯಗಳಲ್ಲಿ ವಜ್ರೇಶ್ವರಿ ದೇವಿಗೆ ಬಹಳ ಮಹತ್ವ ಇತ್ತು. ಆ ತಾಯಿಯನ್ನು ಶಕ್ತಿ ಮತ್ತು ದೈವಿಕ ಶಕ್ತಿಯ ಅವತಾರವಾಗಿ ನಂಬ್ತಿದ್ರು. ಹಾಗೆಯೇ ತಾಂತ್ರಿಕ ಸಾಧಕರು ಆ ತಾಯಿಯನ್ನು ಪ್ರತ್ಯೇಕವಾಗಿ ಪೂಜೆ ಮಾಡ್ತಿದ್ರು. ವಜ್ರೇಶ್ವರಿ ದೇವಿಯ ಪೂಜೆ ತಂತ್ರ ಸಾಧನ, ಯೋಗ ಮತ್ತು ಕುಂಡಲಿನಿ ಜಾಗರಣೆಯಿಂದ ಕೂಡಿರುತ್ತೆ. ಅವರೊಂದಿಗೆ ಸಾಧಕರು ಅಲೌಕಿಕ ಶಕ್ತಿಗಳನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಿದ್ರು. ಆದರೆ ಕಾಲದಿಂದ ಜೊತೆಗೆ ಒಂದು ಶಿಕ್ಷಣವನ್ನು ಕೂಡ ಸಮಾಜದಲ್ಲಿ ದೃಷ್ಟಿಯಲ್ಲಿ ನೋಡುವುದು ಪ್ರಾರಂಭವಾಯಿತು. ಇದನ್ನು ಮೂಢನಂಬಿಕೆ ಅಥವಾ ಇನ್ನೂ ಏನೋ ರೀತಿಯಾಗಿ ಇದನ್ನು ಎಲ್ಲ ಕಡಿಮೆ ಮಾಡ್ತಾ ಬಂದರು. ಆಗ ಆ ತಾಯಿಯ ಒಂದು ಪೂಜೆನೂ ಕಡಿಮೆ ಆಗ್ತಾ ಹೋಯಿತು. ಈಗ ಕೇವಲ ದುರ್ಗಾದೇವಿ, ಕಾಳಿಕಾದೇವಿ ಮತ್ತು ಲಕ್ಷ್ಮೀ ದೇವಿಯಂತಹ ಅಧಿಕ ಪ್ರಬಲವಾದ ದೇವತೆಗಳನ್ನು ಮಾತ್ರ ಪೂಜಿಸ್ತಾರೆ. ಇವೆಲ್ಲವೂ ಆ ತಾಯಿಯರಿಗೆ ಮಾತ್ರ ಸೀಮಿತವಾಗಿದೆ. ಈ ದಿನದಲ್ಲಿ ಕೆಲವು ಗುಪ್ತ ಸಾಧನಗಳಲ್ಲಿ ವಜ್ರೇಶ್ವರಿ ದೇವಿ ಪೂಜೆಗಳು ನಡೀತವೆ. ಆದರೆ ಸಾಮಾನ್ಯ ಜನರಲ್ಲಿ ಆ ತಾಯಿಯ ಗುರುತಿಸುವಿಕೆ ಮೆಲ್ಲವಾಗಿ ಕಾಣೆಯಾಗಿ ಹೋಗಿದೆ. ಇನ್ನು ಚಿಕ್ಕಮಸ್ತಾದೇವಿ ಆತ್ಮ ಬಲಿದಾನ ಮತ್ತು ತಂತ್ರ ದೇವತಾ.
ಹಾಗೆ ಈ ತಾಯಿಯನ್ನು ಆತ್ಮ ಬಲಿದಾನ ಮತ್ತು ಶಕ್ತಿಯ ಪ್ರತೀಕವಾಗಿ ನಂಬುವುದು ನಡೆಯುತ್ತೆ. ಆ ತಾಯಿಯ ರೂಪವು ಅತ್ಯಂತ ರಹಸ್ಯವಾಗಿ ಮತ್ತು ಭಯಾನಕವಾಗಿ ಇರುತ್ತೆ. ಆ ತಾಯಿ ತನ್ನ ತಲೆಯನ್ನು ತಾನೇ ಸೀಳಿಕೊಂಡಿದ್ದು ರಕ್ತ ಪ್ರವಹಿಸುವುದು ಕಾಣುತ್ತೆ. ಇದು ಆತ್ಮತ್ಯಾಗ, ಶಕ್ತಿಯ ಹರಿವು ಮತ್ತು ಜನನ ಮರಣಗಳಿಗೆ ಪ್ರತೀಕ. ಪ್ರಾಚೀನ ಕಾಲದಲ್ಲಿ ತಾಂತ್ರಿಕರು ಮತ್ತು ಸಾಧಕರು ಚಿಕ್ಕಮಸ್ತ ದೇವಿಯನ್ನು ಆರಾಧಿಸಿ ತಮ್ಮ ಬಯಕೆಗಳು ಮತ್ತು ಪ್ರಾಪಂಚಿಕ ಬಂಧಗಳಿಂದ ಮುಕ್ತಿ ಪಡೆಯುವ ಪ್ರಯತ್ನ ಮಾಡುವವರು ಅವಧಿಯ ಜೊತೆಗೆ ಆ ತಾಯಿಯ ಭಯಾನಕ ಸ್ವರೂಪ ಮತ್ತು ಆತ್ಮ ಬಲಿದಾನ ಭಾವನೆಯ ಬಗ್ಗೆ ಭಯ ಮತ್ತು ಊಹಾಪೋಹಗಳು ವ್ಯಾಪಿಸಿತು. ಜನರು ಈ ದೇವತೆಯನ್ನು ಆರಾಧಿಸದೆ ದೂರ ಆಗಿದ್ದಾರೆ. ಇನ್ನು ಈ ದಿನ ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಮಾತ್ರ ಆ ತಾಯಿಯನ್ನ ಉಪಾಸನೆ ಮಾಡ್ತಾರೆ. ಇನ್ನು ಜಾಹ್ನವಿ ದೇವಿ, ಗಂಗಾದೇವಿ, ಹಳೆಯ ರೂಪ ಜಾಹ್ನವಿ ದೇವಿ ಹೆಸರು ಬಹಳ ಕಡಿಮೆ ಜನರು ಕೇಳಿರ್ತಾರೆ. ಆದರೆ ಈ ದಿನ ನಾವು ಪೂಜಿಸುವ ಗಂಗಾದೇವಿ ಆ ತಾಯಿನೇ. ಪೌರಾಣಿಕ ಕಥೆಗಳ ಪ್ರಕಾರ ರಾಜ ಭಗೀರಥನು ಪ್ರಯಾಸದಿಂದ ಗಂಗಾದೇವಿಯನ್ನು ಭೂಮಿಗೆ ಇಳಿಸಿದನು ಅಂತ ಹೇಳ್ತಾರೆ. ಇನ್ನು ಯಜ್ಞವಲ್ಕ್ಯ ಮಹರ್ಷಿಯ ಕೋಪಕ್ಕೆ ಕಾರಣವಾದ ಗಂಗಾದೇವಿ ತನ್ನ ಕಮಂಡಲದಲ್ಲಿ ಉಳಿದ್ಬಿಟ್ಲು. ನಂತರ ದೇವತೆಗಳೆಲ್ಲ ಮತ್ತು ಭಗೀರಥನು ಪ್ರಾರ್ಥನೆ ಮಾಡೋದ್ರಿಂದ ಆತ ಗಂಗಾದೇವಿಯನ್ನು ಬಿಡ್ತಾನೆ. ಇದರ ಮೂಲಕ ಆ ತಾಯಿಯ ಜಾಹ್ನವಿ ಎಂಬ ಹೆಸರು ಕೂಡ ಬಂತು. ಇನ್ನು ಮಹರ್ಷಿ ಗಂಗಾದೇವಿಯನ್ನು ಸೇವಿಸಿದ ನಂತರ ಭಗೀರಥನು ಹಾಗೆಯೇ ಗಂಗಾದೇವಿಯನ್ನು ಪ್ರಾರ್ಥಿಸೋದ್ರೊಂದಿಗೆ ಆಕೆ ತನ್ನ ಒಂದು ಹರಿವನ್ನ ಕಡಿಮೆ ಮಾಡಿದ್ಲು. ಆದ್ದರಿಂದ ಆ ತಾಯಿಗೆ ಜಾಹ್ನವಿ ಎಂಬ ಹೆಸರು ಬಂದಿತು ಅಂತ ಕರೀತಾರೆ. ಆದ್ರಿಂದ ಇದರ ಬಗ್ಗೆ ಗ್ರಂಥಗಳಲ್ಲಿ ಓದಿ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಮುಂದೆ ಆ ತಾಯಿ ಗಂಗಾ ಎನ್ನುವ ಒಂದು ವಿಶಿಷ್ಟ ರೂಪದಲ್ಲಿ ಪೂಜೆ ಮಾಡುವುದು ನಡೆಯುತ್ತೆ. ಆದರೆ ಅವಧಿಯೊಂದಿಗೆ ಈ ಹೆಸರನ್ನು ಬಹುತೇಕ ಜನರು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಹಾಗೆಯೇ ಗಂಗಾದೇವಿಗೆ ಮಾತ್ರ ಆಕೆಯನ್ನು ವಿಶೇಷವಾಗಿ ಪೂಜಿಸಲು ಪ್ರಬಲವಾಯಿತು. ಈಗ ಜಾಹ್ನವಿ ಎಂಬ ಹೆಸರು ಕೇವಲ ಗ್ರಂಥಗಳು ಮತ್ತು ಕಥೆಗಳಲ್ಲಿ ಮಾತ್ರ ಕಾಣಸಿಗುತ್ತೆ. ಇನ್ನು ಷಷ್ಠಿ ಮಾತಾ, ಇದು ಸಂತಾನ ಮತ್ತು ಮಾತೃತ್ವದ ದೇವತೆ. ಷಷ್ಠಿ ಮಾತಾ ನವಜಾತ ಶಿಶುಗಳು ಮತ್ತು ಮಾತೃತ್ವ ದೇವತೆಯಾಗಿ ಪರಿಗಣಿಸ್ತಾರೆ. ವಿಶೇಷವಾಗಿ ಬೆಂಗಾಲಲ್ಲಿ, ಬಿಹಾರಲ್ಲಿ, ಪೂರ್ವ ಭಾರತದಲ್ಲಿ ಆ ತಾಯಿಯನ್ನ ಆರಾಧಿಸುವ ವಿಶೇಷ ಆಚಾರ ಇತ್ತು. ಆ ತಾಯಿ ಗರ್ಭಾವತಿ ಮಹಿಳೆಯರು ಮತ್ತು ನವಜಾತ ಶಿಶುಗಳನ್ನು ರಕ್ಷಿಸ್ತಾರೆ ಹಾಗೂ ಅವರು ಆಶೀರ್ವದಿಸಲ್ಪಡ್ತಾರೆ. ಹಳೆಯ ಸಂಪ್ರದಾಯಗಳಲ್ಲಿ ಪ್ರಸವ ವೇದನೆ ಆ ಟೈಮಲ್ಲಿ ಆ ತಾಯಿಯನ್ನ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರು. ಅದರಲ್ಲಿ ತಾಯಿ ಮತ್ತು ಮಕ್ಕಳು ಆರೋಗ್ಯವಾಗಿರಲು ಬಯಸುವವರೆಲ್ಲರೂ ಈ ಪೂಜೆಯನ್ನ ಮಾಡ್ತಿದ್ರು. ಇನ್ನು ಆಧುನಿಕ ಚಿಕಿತ್ಸೆ ಇವೆಲ್ಲ ಬಂದ್ಮೇಲೆ ಆ ತಾಯಿಯ ಪೂಜೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಯಿತು. ಇದು ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿದೆ ಅಂತ ಹೇಳ್ಬಹುದು. ಇನ್ನು ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ಷಷ್ಠಿ ಮಾತೆಯನ್ನ ಪೂಜೆ ಮಾಡ್ತಾರೆ. ಆದರೆ ಪಟ್ಟಣದಲ್ಲಿ ಈ ದೇವತೆಯನ್ನ ಗುರುತಿಸುವುದು ಕೂಡ ಬಹುತೇಕ ತುಂಬಾನೇ ಕಡಿಮೆ, ಯಾರೋ ಗುರುತಿಸೋದಕ್ಕೆ ಆಗೋದಿಲ್ಲ. ಇನ್ನು ಜ್ವಾಲಾಮಾಲಿನಿ, ಈ ದೇವಿ ತುಂಬಾ ಭಯಂಕರವಾದ ಅಗ್ನಿ ದೇವತಾ. ಜ್ವಾಲಾಮಾಲಿನಿ ದೇವಿ ಅಗ್ನಿ ಮತ್ತು ದೈವಿಕ ಶಕ್ತಿ ಸ್ವರೂಪವಾಗಿ ನಂಬ್ತಾರೆ. ಪ್ರಾಚೀನ ಕಾಲದಲ್ಲಿ ಯುದ್ಧವು ಕೇವಲ ಶಾಸ್ತ್ರಗಳಿಂದ ಮಾತ್ರ ಬದಲಾಗಿ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಶಕ್ತಿಗಳ ಮೂಲಕ ಸಹ ಹೋರಾಡುವುದು. ನಂತರ ಯೋಧರು ಮತ್ತು ಸಾಧಕರು ಜ್ವಾಲಾಮಾಲಿನಿ ದೇವಿಯನ್ನ ಪೂಜಿಸುತ್ತಿದ್ರು. ಆ ತಾಯಿ ಮುಂದುವರಿಯುತ್ತಿರುವ ಅಗ್ನಿ ಹಾಗೆ ಭಯಂಕರ, ಅಜಯ ಮತ್ತು ವಿನಾಶಕರ ಶಕ್ತಿಯ ಪ್ರತೀಕ. ಆ ತಾಯಿ ಕೃಪೆಯಿಂದ ಯೋಧರಿಗೆ ಮತ್ತು ಅಪರಿಮಿತ ಶಕ್ತಿ ಸಿಗೋದು ಅಂತ ಕರೀತಾರೆ. ಇದರ ಮೂಲಕ ತಮ್ಮ ಶತ್ರುಗಳ ಮೇಲೆ ಯಶಸ್ಸನ್ನ ಸಾಧಿಸಬಹುದು. ಅನೇಕ ತಾಂತ್ರಿಕ ಗ್ರಂಥಗಳಲ್ಲಿ ಜ್ವಾಲಾಮಾಲಿನಿ ದೇವಿಯ ಪ್ರಸ್ತಾಪನೆ ನಮಗೆ ಕಾಣುತ್ತೆ. ಅವುಗಳಲ್ಲಿ ಆ ತಾಯಿಯನ್ನ ದುರ್ಗಾದೇವಿ ಮತ್ತು ಕಾಳಿಕಾದೇವಿ ಉಗ್ರ ರೂಪವಾಗಿ ಪರಿಗಣಿಸಲಾಗುತ್ತೆ. ಆದರೆ ಯುದ್ಧದ ಸ್ವರೂಪ ಬದಲಾದಷ್ಟು ತಾಂತ್ರಿಕ ಸಾಧನಗಳು ಈಗೆಲ್ಲ ಕಡಿಮೆ ಆಗ್ತಾ ಬಂದಂಗೆಲ್ಲ ಆ ತಾಯಿ ಒಂದು ಪೂಜೆಯು ಕಣ್ಮರೆಯಾಯಿತು ಅಂತ ಹೇಳ್ಬೋದು. ಈಗ ಆ ತಾಯಿ ಉಪಾಸನೆ ಕೇವಲ ಕೆಲವು ಶ್ರೇಷ್ಠ ತಾಂತ್ರಿಕ ಸಂಪ್ರದಾಯಗಳು ಮತ್ತು ಪುರಾಣ ಶಾಸ್ತ್ರಗಳಿಗೆ ಸೀಮಿತವಾಗಿದೆ. ಆದಾಗ್ಯೂ ಹಿಮಾಚಲ ಪ್ರದೇಶಕ್ಕೆ ಸೇರಿದ ಜ್ವಾಲಾಮುಖಿ ದೇವಾಲಯವನ್ನು ಕೆಲವು ಜ್ವಾಲಾಮಾಲಿನಿ ದೇವಿಯೊಂದಿಗೆ ಸೇರಿಸಿದ್ರು. ಆದರೆ ದೇವಿಗೆ ಸ್ವತಂತ್ರ ರೂಪದ ಹೆಸರು ಈಗ ಬಹಳ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಈ ದೇವತೆಯನ್ನ ನೀವು ಮರೆತು ಬಿಟ್ಟಿದ್ದೀರಾ ಆಗ್ಲೇ.
ಇವು ನಮ್ಮ ನಂಬಿಕೆಗಳು ಮತ್ತು ಪೂಜಾ ವಿಧಾನಗಳು ಕೂಡ ಪ್ರಭಾವಿತವಾಗಿದೆ. ಒಂದು ಸಮಯದಲ್ಲಿ ವಿಭಿನ್ನವಾದ ಶಕ್ತಿಗಳು ಮತ್ತು ಪ್ರಕೃತಿಯಿಂದ ಕೂಡಿದ ದೇವತೆಗಳನ್ನು ಪೂಜಿಸುವುದು ನಡೆಯುತ್ತೆ. ಮೆಲ್ಲಗೆ ಧಾರ್ಮಿಕ ಸಂಪ್ರದಾಯಗಳು ಎಲ್ಲವೂ ಬದಲಾವಣೆ ಆಗ್ತಾ ಬಂದವು. ಅನೇಕ ಪುರಾಣ ಮಂದಿರಗಳು ನಾಶ ಆದವು, ಕೆಲವು ಉಳ್ಕೊಂಡು. ಇನ್ನು ಕೆಲವು ಗುರುತಿಡಿಯೋದ್ರಿಂದ ಜಾನಪದ ಕಥೆಗಳಿಗೆ ಕೆಲವೊಂದು ಮಿತ ಆಯ್ತು ಅಷ್ಟೇ. ಹಾಗೆಯೇ ಕೆಲವು ಧಾರ್ಮಿಕ ನಂಬಿಕೆಗಳಲ್ಲಿ ಕೆಲವು ಧಾರ್ಮಿಕ ಗ್ರಂಥಗಳಿಗೆ ಮಾತ್ರ ಅವೆಲ್ಲ ಸೀಮಿತ ಆಗಿದ್ದು. ಈಗ ಒಟ್ಟಿನಲ್ಲಿ ನಾವು ಮುಖ್ಯ ರೂಪದಲ್ಲಿ ದುರ್ಗಾದೇವಿ, ಲಕ್ಷ್ಮೀದೇವಿ ಮತ್ತು ಕಾಳಿಕಾದೇವಿಯನ್ನ ಪ್ರಮುಖ ದೇವತೆಗಳಾಗಿ ಪೂಜಿಸ್ತೇವೆ. ಆದರೆ ಒಂದು ಸಮಯದಲ್ಲಿ ಪ್ರೀತಿ, ಸೌಂದರ್ಯ, ಪ್ರಕೃತಿ, ಜ್ಞಾನ, ರಕ್ಷಣೆ ಹೀಗೆ ಅನೇಕ ಜನರು ಈ ಪ್ರತ್ಯೇಕವಾಗಿ ಪೂಜಿಸಲ್ಪಡ್ತಿದ್ರು. ಫ್ರೆಂಡ್ಸ್, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲರೂ ಜೈ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.